ಏನಾರ ಮಾಡಿ ಒಂದು ಕಾಸಿನ ಸರ ದೇಬ್ಕೋಬೇಕಲ್ಲ. ಅಯ್ಯ, ಈ ಮುದುಕಿ ಕಾಲೊತ್ತಿ ಕೈ ಕೊಳೆ ಮಾಡ್ಕೊಂಡೆ ಹೆಂಗೂ ಈಗ ಮಕ್ಕಳ ಟೈಮು ಕೈ ಒಳಕಳ್ದಿದ್ರು ಪರವಾಗಿಲ್ಲ, ಬೆಳಗ್ಗೆ ಒಂದೇ ಸರಿ ತೊಳ್ಕೊಂಬಿಡ್ತೀನಿ. ಅಮ್ಮ ವಿಶಾಲ್ವೋ, ಯಾಕೋ ಇತ್ತೀಚಿಗೆ ನಿದ್ದೆ ಬರ್ತಿಲ್ಲ ಕಣೆಮ್ಮ. ಒಂಚೂರು ನಿದ್ದೆ ಬರೋಕ್ಕೆ ಹಾಲಿಗೆ ಅರಿಶಿಣ ಪುಡಿ ಹಾಕ್ಕೊಡೆ, ಗಂಟ್ಲು ಬೇರೆ ಹೋಗಿದೆ. ಅವ್ವ 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 ವಯಸ್ಸಾಯ್ತಲ್ಲಪ್ಪ ನನಗೆ, ಕಾಸಿನ ಸರ ಹಾಕ್ಕೋಬೇಕಾ? ಅಮ್ಮ ಶಿವ. ಅಡುಗೆ ಮನೆ ಆ ಕಡೆ, ಈ ಕಡೆ ಅಲ್ಲ, ಈ ಕಡೆ. ಶ್ರಾವಣಿ ಎಲ್ಲ ಕರ್ಕೊಂಡು ಹೋಗ್ತಿದ್ಯಾ ಶ್ರಾವಣಿ? ಅಲ್ಲ ಏನ್ ವಿಷಯ? ಇದೇನ ಶ್ರಾವಣಿ, ಏನೋ ವಿಷಯ ಅಂತ ಹೇಳಿ ಸುಬ್ಬು ಎದುರಾಗ ನಿಲ್ಸಿದ್ಯಾ? ಏನ್ ವಿಷಯ? ವಿಷಯ ಇದೆ ಶ್ರೀವಲ್ಲಿ. ನಂದಿನಿ ಅಮ್ಮರು ಬೆಳಿಗ್ಗೆ ನಿನ್ನ ಜೊತೆ ಮಾತಾಡಿದ್ರಲ್ಲ, ಆ ವಿಷಯದ ಬಗ್ಗೆನೇ ಮಾತಾಡ್ಬೇಕು ಅನ್ಕೊಂಡಿರೋದು. ಆ ವಿಷಯದ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಇಲ್ಲ ಸುಬ್ಬು. ಮದ್ವೆ ಅನ್ನೋದು ಮುಗ್ದೋಗಿರೋ ಅಧ್ಯಾಯ ನನ್ನ ಜೀವನದಲ್ಲಿ. ಶ್ರೀವಲ್ಲಿ, ಆಗ್ತಾನೆ ಹುಟ್ಟಿರೋ ಮಗು ಈ ಭೂಮಿ ಅಂದ್ರೆ ಚೆನ್ನಾಗಿಲ್ಲ, ನನಗೆ ಈ ಬದುಕೆ ಇಷ್ಟ ಆಗ್ತಾ ಇಲ್ಲ, ನಂಗೆ ಜೀವನನೇ ಬೇಡ ಅಂತೆಲ್ಲ ಮಾತಾಡಿದ್ರೆ ನಿಂಗೆ ಏನನ್ಸುತ್ತೆ? ಆಗ್ತಾನೆ ಹುಟ್ಟಿರೋ ಮಗು ಹೇಗ್ ಮಾತಾಡಕ್ ಸಾಧ್ಯ ಸುಬ್ಬು? ಪ್ರಪಂಚನ ಹೇಗ್ ಅರ್ಥ ಮಾಡ್ಕೊಳಕ್ ಸಾಧ್ಯ? ಶ್ರೀವಲ್ಲಿ, ನಾವು ಅದನ್ನೇ ಹೇಳ್ತಿರೋದು. ಈಗಷ್ಟೇ ನೀನ್ ಪ್ರಪಂಚನ ನೋಡ್ತಾ ಇದೀಯಾ, ಅಂಥದ್ರಲ್ಲಿ ಮದ್ವೆ ಅನ್ನೋದು ನನ್ನ ಜೀವನದಲ್ಲಿ ಮುಗ್ದೋಗಿರೋ ಅಧ್ಯಾಯ, ಇದ್ರ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ ಅಂತ ಎಲ್ಲ ದೊಡ್ಡ ಮಾತು ಮಾತಾಡ್ತಿದ್ಯಲ್ಲ ನೀನು. ಜೀವನದ ಮುಂದೆ ನೀನು ಇನ್ನೂ ಚಿಕ್ಕ ಮಗು ಅನ್ನೋದು ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ ಶ್ರೀವಲ್ಲಿ? ಇನ್ನೊಂದೇನು ಗೊತ್ತಾ ಶ್ರೀವಲ್ಲಿ, ಜೀವನನೇ ಮುಗೀತು, ಜೀವನದಲ್ಲಿ ಸಾಧಿಸೋಕೆ ಇನ್ನೇನು ಇಲ್ಲ ಅನ್ನೋ ಹಂತಕ್ಕೆ ಎಷ್ಟೋ ಜನ ಹೋಗಿರ್ತಾರೆ. ಅದರಲ್ಲೂ ತುಂಬ ಜನ ತಾಳ್ಮೆಯಿಂದ ಯೋಚನೆ ಮಾಡಿ ಹೊಸ ಜೀವನನ ಪ್ರಾರಂಭ ಮಾಡ್ತಾರೆ. ಇದಕ್ಕೆ ಬೇರೆ ಉದಾಹರಣೆಗಳೇ ಬೇಕಾಗಿಲ್ಲ ಶ್ರೀವಲ್ಲಿ. ನಂದಿನಿ ಅಮ್ಮೋರೆ ನಮ್ಮ ಕಣ್ಮುಂದೆ ಇದ್ದಾರೆ. ಅವರು ಗಂಡನಿಂದ ದೂರ ಆಗಿ, ಮಗಳಿಂದ ದೂರ ಆಗಿ, ಪ್ರಪಂಚದಿಂದನೇ ದೂರ ಆಗಿ 20 ರಿಂದ 25 ವರ್ಷ ಅವ್ರ ಕಾಲ ಕಳೆದಿದ್ದಾರೆ. ಆದ್ರೂ ಅವ್ರಿಗೆ ಬದುಕಿನ ಬಗ್ಗೆ ನಿರಾಸೆನೇ ಆಗಿಲ್ಲ. ಒಂದಲ್ಲ ಒಂದಿಲ್ಲ ನಾನು ಖುಷಿಯಾಗಿರ್ತೀನಿ ಅನ್ನೋ ನಂಬಿಕೆನೇ ಅವ್ರನ್ನ ಗೆಲ್ಸಿರೋದು. ಆದ್ರೆ ನಾನು ಖುಷಿಯಾಗೇ ಇದ್ದೀನಿ ಸುಬ್ಬು. ಶ್ರೀವಲ್ಲಿ, ಖುಷಿಯಾಗಿದ್ದೀನಿ ಅಂತ ಬಾಯಿ ಮಾತಲ್ಲಿ ಹೇಳೋದಕ್ಕೂ ಮನಸ್ಫೂರ್ತಿಯಾಗಿ ಖುಷಿಯಾಗಿರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ನೀನು ಸುಬ್ಬುನ ಇಷ್ಟಪಡ್ತಿದ್ದೆ, ಅವನನ್ನೇ ಮದ್ವೆ ಆಗ್ಬೇಕು ಅಂತ ತುಂಬಾ ವರ್ಷ ಕಾದೆ. ಆದ್ರೆ ನಾವು ಆಸೆ ಪಡೋದೇ ಬೇರೆ, ಆ ವಿಧಿ ಆಟನೇ ಬೇರೆ ಅಲ್ವಾ ಶ್ರೀವಲ್ಲಿ? ಪ್ರಪಂಚದಲ್ಲಿ ಎಲ್ರಿಗೂ ಅವ್ರು ಇಷ್ಟಪಟ್ಟಿದ್ ಸಿಗಲ್ಲ ಅಲ್ವಾ? ಹಾಗಂತ ನಮ್ ಬದುಕು, ನಮ್ ಕನ್ಸುಗಳೆಲ್ಲ ಕೊನೆ ಆಯ್ತು ಅಂತ ಅಲ್ಲ ತಾನೆ. ನಾನೀಗ ಸುಬ್ಬು ವಿಚಾರದಲ್ಲಿ ಯಾವುದೇ ರೀತಿ ಹಠ ಹಿಡಿತಿಲ್ವಲ್ಲ ಶ್ರಾವಣಿ. ನಾನು ಅದನ್ನೆಲ್ಲ ಮರೆತು ಜೀವನದಲ್ಲಿ ಮುಂದೆ ಬಂದಿದ್ದೀನಿ. ಆದ್ರೆ ನನಗೆ ಮದ್ವೆ ಬಗ್ಗೆ ಆಸಕ್ತಿ ಇಲ್ಲ ಅಷ್ಟೇ. ಸರಿ, ನಿನಗೆ ಮದುವೆ ಬಗ್ಗೆ ಆಸಕ್ತಿ ಇಲ್ಲ ಆಯಿತು, ಆದರೆ ನಿನ್ನ ಜೀವನದಲ್ಲೂ ಒಬ್ಬ ನಿನ್ನ ಪ್ರೀತಿ ಮಾಡುವಂಥ ಹುಡುಗ ಬಂದೇ ಬರ್ತಾನೆ. ಆಗ ನೀನು ಹೀಗೆ ಹಠ ಹಿಡ್ಕೊಂಡು ಕುತ್ಕೊಳ್ಳೋದಕ್ಕೆ ಆಗಲ್ಲ. ನಿನ್ನ ಮನ್ಸು ಏನು ಹೇಳುತ್ತೆ ಅದನ್ನು ಕೇಳಬೇಕು, ಮನ್ಸು ಏನು ಹೇಳುತ್ತೆ ಅದನ್ನು ಮಾಡಬೇಕು. ಆಗಲೇ ನಿನ್ನ ಜೀವನ ಚೆನ್ನಾಗಿರುತ್ತೆ, ನಿನ್ನ ಪ್ರೀತಿ ಮಾಡೋರು ಸಂತೋಷವಾಗಿರ್ತಾರೆ, ಆಮೇಲೆ ಇಂದ್ರಮ್ಮವರು ಸಮಾಧಾನ ಆಗ್ತಾರೆ. ನೋಡು ಸುಬ್ಬು, ಎಲ್ಲರೂ ಸಂತೋಷವಾಗಿರ್ತಾರೆ ಅಂತ ನನ್ನ ಬದುಕನ್ನು ನಾನು ಬದಲಾಯಿಸ್ಕೊಳಕ್ಕಾಗಲ್ಲ. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಮತ್ತೆ ಈ ವಿಚಾರದ ಬಗ್ಗೆ ನನ್ನ ಹತ್ರ ಮಾತಾಡಬೇಡಿ. ಅಲ್ಲ ಶ್ರೀವಲ್ಲಿ, ಶ್ರೀವಲ್ಲಿ